ನಾಗಮ್ಮ ಹಾಗೆ ಪ್ರತಿಜ್ಞೆ ಮಾಡಿ ಹೋದ್ಮೇಲೆ ಬೆಳಗಾಗೋ ಹೊತ್ತಿಗೆ ನೀನು ಬದುಕು ಕತ್ಲಾಗತ್ತೇನೋ ಅಂತ ರಾತ್ರಿ ಪೂರ್ತಿ ಕ್ಷಣ ಕ್ಷಣಕ್ಕೂ ನರಕ ಅನುಭವಿಸ್ಬಿಟ್ಟೆ ಮಗನೇ. ಅಮ್ಮ 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 ನನ್ಗೇನಾಗಿಲ್ಲ, ನೀವು ಅಳಬೇಡಿ ಪ್ಲೀಸ್. ಅಪ್ಪನೇ ಇವನ್ ರೂಪದಲ್ಲಿ ಹುಟ್ಟಿದ್ದಾರೆ ಅಂತ ಸಂತೋಷ ಪಡ್ತಿದ್ದೆ. ಅಂಥದ್ರಲ್ಲಿ ಇವನಿಗೇನಾದ್ರೂ ಆದ್ರೆ ನನಗ್ ತಡ್ಕೊಳಕ್ಕಾಗಲ್ಲ ಅಮ್ಮ. ಅಮ್ಮ, ಇನ್ನು ನನ್ನ ಮಗನ್ಗೆ ಯಾವ ತರದ ಪ್ರಾಣ ಅಪಾಯನೂ ಇಲ್ಲ ಅಲ್ವಮ್ಮ? ಮಾ ಕೂಲ್ ಆಗಿರಿ, ಏನಿದು ಚಿಕ್ಕ ಮಕ್ಳು ತರ? ನಾನು ಚೆನ್ನಾಗಿದ್ದೀನಲ್ಲ. ಅತ್ತೆ, ನಾಗಮ್ಮ ಮಾವನ್ನ ಕಚ್ಚಿ ಸಾಯಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಏನೂ ಮಾಡಕ್ಕಾಗಿಲ್ಲ. ಇನ್ಮೇಲೆ ಯಾರು ಮಾವನ್ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ ಅತ್ತೆ. ನೀವೇನ್ ಭಯ ಪಡ್ಬೇಡಿ, ನೊಂದ್ಕೋಬೇಡಿ ಅತ್ತೆ. ಅತ್ತೆ, ಅರ್ಜುನ್ ಕೈಯಲ್ಲಿ ಆ ರಕ್ಷೆ ಇರುವಾಗ ಆ ನಾಗಮ್ಮ ಏನು ಮಾಡಕ್ಕಾಗದೆ ಇರೋದನ್ನ ನಾವು ಕಣ್ಣಾರೆ ನೋಡಿದ್ವಲ್ಲ. ಅರ್ಜುನ್ ಇನ್ನು ಆ ಗಂಡಾಂತರದಿಂದ ಹೊರಗೆ ಬಂದ ಹಾಗೇನೆ. ನಮಸ್ಕಾರ ಅಮ್ಮವ್ರೆ. ಅರ್ಜುನ್ನ ಸಾಯಿಸೋಕೆ ಆ ನಾಗಮ್ಮ ಮಲ್ಲಿ ರೂಪದಲ್ಲಿ ಬಂದಿದ್ದಾಳೆ ಅನಿಸ್ತಿದೆ. ಇವನನ್ನು ಸಾಯಿಸದೆ ಅವಳು ಇಲ್ಲಿಂದ ಹೋಗೋದೇ ಇಲ್ಲ. ನಮಸ್ಕಾರ ಅಮ್ಮವ್ರೆ. ಸಂದಾಗಿವ್ರಾ? ಮದ್ವೆಗ್ ಬರೋದ್ ಬಿಟ್ಟು ಮದ್ವೆ ಆದ್ಮೇಲೆ ಸಮಾಧಾನ ಮಾಡಕ್ ಬಂದಿದ್ಯಾ? ಬರ್ಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಕುಂಟು ನೆಪ ಹೇಳ್ಬೇಡ. ಹಾ, ನನ್ ಮದ್ವೆನ ಹತ್ರದಲ್ಲಿದ್ದು ಎಲ್ಲಾ ಮಾಡ್ತೀನಿ ಅಂತ ಹೇಳಿದ್ದೆ. ಮದ್ವೆಗ್ ಬರ್ದೆ, ಎಲ್ಲ ಹೋಗಿದ್ದೆ? ಅಮ್ಮವ್ರೆ, ಅದು ನನ್ ಮಾವಂಗೆ ಸ್ವಲ್ಪ ಆರೋಗ್ಯ ಸಂದಾಗಿರ್ಲಿಲ್ಲ. ನನ್ನಿಂದಾನೇ ನಾಗನ್ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ಸುತ್ತೆ. ಈಗ ನಾಗನ ಆರೋಗ್ಯ ಹೇಗಿದೆ ಮಲ್ಲಿ? ನನ್ನ ಮಾವ ಅಲ್ಲಿ ಮೃತ್ಯು ಜೊತೆ ಹೋರಾಡ್ತಾ ಇದ್ದಾನೆ. ನನ್ನ ಮಾವನಿಗೆ ಅಂತ ದುಸ್ಥಿತಿ ಬರೋದಕ್ಕೆ ನೀನೇ ಕಾರಣ. ನಿನ್ನ ಸಾಯಿಸಿ ನನ್ನ ಮಾವನ್ನ ಬದುಕಿಸಿಕೊಳ್ಳೋಣ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಹೇಳು ಮಲ್ಲಿ, ಈಗ ಹೇಗಿದೆ ನಿಮ್ಮ ಅವನಿಗೆ? ಪರವಾಗಿಲ್ಲ ಅಣ್ಣರೇ,
ನಾನ್ ಚೆನ್ನಾಗಿರ್ಲಿ ಅಂತ ಇಷ್ಟಪಡೋ ನಿಮ್ಮ ಹತ್ರಕ್ ಬಂದಿವ್ನಲ್ಲ, ಇನ್ನು ನನ್ನ ಮಾವನ್ಗೆ ಸರಿ ಹೋಗ್ತೈತೆ. ಮಲ್ಲಿ, ದುಡ್ಡೇನಾದ್ರೂ ಬೇಕಿತ್ತಾ? ನನಗೆ ಬೇಕಾಗಿರೋದು ದುಡ್ಡಲ್ಲ, ನಿನ್ನ ಗಂಡನ ಪ್ರಾಣ. ಸಂಕೋಚ ಪಡ್ಬೇಡ, ಏನಾದ್ರೂ ಬೇಕಾದ್ರೆ ಹೇಳು. ನನಗೇನು ಬೇಡ ಅಮ್ಮವ್ರೆ. ಕೇಳಿದ್ರೆ ಕೊಡೋ ಮನ್ಸು ನಿಮ್ಗೈತೆ, ನಿಮ್ಮ ಹತ್ರ ಕೇಳ್ದೆ ತಗೊಳ್ಳೋ ಸಲಿಗೆ ನನಗೂ ಐತೆ. ನನಗೆ ಬೇಕಾಗಿರೋದನ್ನ ತಗೊಂಡೇ ಹೋಯ್ತೀನಿ. ತಪ್ಪದೆ ತಗೊಂಡು ಹೋಗು ಮಲ್ಲಿ. ಅದಕ್ಕೆ ಬಂದೀವ್ನಿ ಅರ್ಜುನಪ್ಪ. ಏನ್ ತಗೊಂಡು ಹೋಗ್ತಾಳೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಮಲ್ಲಿ, ನಿನ್ಗೊಂದು ವಿಷಯ ಗೊತ್ತಾ? ಏನಮ್ಮವ್ರೆ? ನನ್ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡಿದ ನಾಗಮ್ಮನೆ ನನ್ ಗಂಡನ ಮೇಲೆ ಸೇಡ್ ಇಟ್ಕೊಂಡು ಸಾಯಿಸ್ಬೇಕು ಅನ್ಕೊಂಡಿದ್ದಾಳೆ. ನೀನ್ ಬರೋ ಸ್ವಲ್ಪ ಹೊತ್ತು ಮುಂಚೆನೆ ನನ್ ಮಾವನ ಸಾಯಿಸಕ್ ಕೂಡ ಬಂದಿದ್ಲು. ಹೌದಾ? ನಾಗಮ್ಮನಾಗಿ ಬಂದು ಸಾಯಿಸೋದಕ್ಕಾಗದೇ ಇರುವುದಕ್ಕೆ, ಈಗ ಮಲ್ಲಿಯಾಗಿ ಸಾಯಿಸುವುದಕ್ಕೆ ಈ ಮನೆಗೆ ಬಂದಿದ್ದೀನಿ ಭೈರವಿ. ನನ್ ಮಾವನ್ ಪ್ರಾಣ ರಕ್ಷಣೆ ಮಾಡ್ಕೊಳಕ್ಕೆ ವಿನತಾ ದೇವಿಯನ್ನ ಪೂಜೆ ಮಾಡಿ ಆ ಅಮ್ಮ ಅನುಗ್ರಹದಿಂದ ಕೊಟ್ಟಿರೋ ಈ ತಾಯ್ತನ ನನ್ ಮಾವನ್ ಕೈ ಕಟ್ಟಿದ್ದೀನಿ. ಈ ತಾಯ್ತ ಇರೋದ್ರಿಂದನೇ ನಾಗಮ್ಮ ನನ್ ಮಾವಂಗ್ ಏನೂ ಮಾಡ್ದೆ ಹಾಗೆ ಹೊರಟೋದ್ಲು. ಈ ರಕ್ಷೆ ಕೈಯಲ್ಲಿರೋವರೆಗೂ ನಾಗಮ್ಮ ನನ್ನೇನು ಮಾಡೋಕ್ಕಾಗಲ್ಲ. ನಾಗಮ್ಮನಿಂದ ನನ್ನ ಗಂಡ ಅಂತ ತಪ್ಪದ ಹಾಗೇನೆ ಮಲ್ಲಿ. ನಾಗಮ್ಮ ನಿನ್ನ ಸಾಯಿಸೋಕ್ ಬಂದಿದ್ದಾಳೆ ಅಂತ ಗೊತ್ತಿಲ್ದೆ ಪ್ರಾಣಗಂಡ ಇಲ್ಲ ಅಂತಿದ್ಯಲ್ಲೋ ಹುಚ್ಚಪ್ಪ. ನನಗೆ ಗಂಡಾಂತರ ಇಲ್ಲ ಅಂದ್ರೆ ಸಂತೋಷ ಪಡೋದು ಬಿಟ್ಟು ಆ ಕೋಪ ಮಾಡ್ಕೊಂಡು ಯಾಕೆ ನೋಡ್ತಾ ಇದೀಯಾ? ನೀವು ತೆಪ್ ಮಾಡಿವ್ರಲ್ಲ ಅದಕ್ಕೆ. ನಾನೇನು ತಪ್ಪು ಮಾಡಿದ್ದೀನಿ? ನೀವು ಮಾಡಿವ್ರಲ್ಲ ಅದು ನಿಜವಾಗ್ಲೂ ತೆಪ್ಪು. ಪೂಜೆ ಮಾಡಿದ್ರಲ್ಲಿ ತಪ್ಪೇನಿದೆ ಮಲ್ಲಿ? ಮತ್ತೆ ತೆಪ್ಪಲ್ದೆ ಏನಮ್ಮವ್ರೆ? ನಿಮ್ ಮನೆಗೆ ಮನೆ ದೇವರಾಗಿರೋ ಆ ನಾಗಮ್ಮ ತಾಯಿನ ಪೂಜೆ ಮಾಡ್ತಾ ಆ ಸರ್ಪ ಜಾತಿಗೆ ಬದ್ಧ ಶತ್ರು ಆಗಿರೋ ವಿನತಾ ದೇವಿ ಪೂಜೆ ಮಾಡೋದು ತೆಪ್ಪೆ ಅಲ್ವಾ? ನನ್ ಗಂಡನ್ ರಕ್ಷಣೆ ಮಾಡ್ಕೊಳಕ್ಕೆ ನಾನು ಏನ್ ಮಾಡಿದ್ರು ಅದು ನನ್ನ ಜವಾಬ್ದಾರಿ ಕರ್ತವ್ಯ ಆಗುತ್ತೆ ಹೊರತು ತಪ್ಪೇಗಾಗುತ್ತೆ ಮಲ್ಲಿ? ನೀನ್ ಯಾವಾಗ್ಲೂ ನಮ್ಮ ಮನೆಗೆ ಬಂದಾಗ ನಮಗ್ ಒಳ್ಳೇದಾಗುತ್ತೆ. ಹಾಗಾಗಿ ಇನ್ಮೇಲಿಂದ ನೀನ್ ಇಲ್ಲೇ ಇರ್ಬೇಕು, ಎಲ್ಲಿಗೂ ಹೋಗ್ಬಾರ್ದು. ಹಾ, ನೀನ್ ಕೂಡ ನನ್ ಜೊತೆನೇ ಇರ್ಬೇಕು, ಅರ್ಥ ಆಯ್ತಾ? ಖಂಡಿತವಾಗ್ಲೂ ಇರ್ತೀನಮ್ಮವ್ರೆ. ಇನ್ನು ನಿಮ್ ಗಂಡನ್ ಪಿರಾಣ ನನ್ ಕೈಯಲ್ಲೈತಲ್ಲ. ನನ್ ಗಂಡನ್ ಪ್ರಾಣ ನಿನ್ ಕೈಲಿರೋದಂದ್ರೆ ಏನು? ಅಂದ್ರೆ ಇದಕ್ ಮುಂಚೆ ಅರ್ಜುನಪ್ಪ ಅವ್ರನ್ನ ಕಾರ್ಕೋಟಕ ವಿಷದಿಂದ ನಾನೇ ಅಲ್ವಾ ಕಾಪಾಡಿದ್ದು? ಆ ರೀತಿಲಿ ನಿಮ್ ಗಂಡನ್ ಪಿರಾಣ ನನ್ ಕೈಯಲ್ಲೈತೆ ಅಂತ ಅಂದಿದ್ದು. ಈ ನಾಗಮ್ಮ ಏನ್ ಹೇಳ್ತಿದ್ದಾಳೆ ಅಂತ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಮಲ್ಲಿ, ಇವಾಗಷ್ಟೇ ಪೂಜೆ ಆಗಿರೋದ್ರಿಂದ ಯಾರು ಏನೂ ತಿಂದಿಲ್ಲ. ಸ್ವಲ್ಪ ತಿಂಡಿಗೆ ರೆಡಿ ಮಾಡೋಣ. ಸ್ವಲ್ಪ ಸಹಾಯ ಮಾಡು ಮಲ್ಲಿ. ಹಾ,
ಸರಿ ಅಮ್ಮ ಅವ್ರೆ, ಬನ್ನಿ. ಮಲ್ಲಿ ಯಾಕೆ ನನ್ನ ಕಡೆ ಹಾಗೆ ನೋಡ್ತಿದ್ಲು? ನೀನಾ ಮಲ್ಲಿ? ನಾನೇ ಅರ್ಜುನಪ್ಪ. ಎಲ್ಲೋ ಹಾವು ಬುಸ್ಕುಡ್ದು ಹಾಗೆ ಕೇಳಿಸ್ತು. ಹಾವು ಬುಸ್ಕುಟ್ಟಿದ್ರೆ ಹಾಗೆ ಕೇಳಿಸೋದು ಮತ್ತೆ. ಏನೋ ಯೋಚನೆ ಮಾಡ್ತೀವ್ರಲ್ಲ, ನಿಮಗೆ ಹಂಗ ಅನ್ಸಿರ್ಬೇಕು. ಸರಿ, ಏನು ಇಲ್ಲಿಗೆ ಬಂದಿದ್ದು? ಏನಾದ್ರು ಬೇಕಿತ್ತಾ? ನಿನ್ ಪ್ರಾಣ ಬೇಕಿತ್ತು. ಹೇಳ್ಮಲ್ಲಿ. ಅದು ನಿಮ್ಗೇನಾದ್ರೂ ಬೇಕಾ ಅಂತ ಕೇಳೋದಕ್ ಬಂದೆ ಅರ್ಜುನಪ್ಪ. ನನಗೇನು ಬೇಕು ಅಂತ ನೋಡ್ಕೊಳ್ಳೋದಕ್ಕೆ ಭೈರವಿದ್ದಾಳೆ, ನನಗೇನು ಬೇಡ. ಮಾವ, ಇದೇ ಥರ ಡೈಲಿ ತುತ್ತು ತಿನ್ನಿಸ್ತೀಯಾ? ಇದೆಲ್ಲ ತಿಂದು ಮುಗಿಸಿರೋ ನಿಮಗೆ ಥ್ಯಾಂಕ್ಸ್.
ನೀನು ಥ್ಯಾಂಕ್ಸ್ ಹೇಳಿದೆ, ನಾನು ಹೇಳಬೇಕಲ್ವಾ? ಏನಕ್ಕೆ? ಹೇಳ, ನಿನಗೆ ಗೊತ್ತಿಲ್ವಾ? ಓಕೆ, ಹಾಗಾದರೆ ನಾನೇ ಹೇಳ್ತೀನಿ. ಏನು? ಅಮ್ಮ ನಾಗವೇಣಿ, ಹೇಳಿ ಗುರುದೇವ, ನನ್ನನ್ನು ಕರೆದಿದ್ದೇತಕ್ಕೆ? ನಾನು ಯಾವ ಕೆಲಸದ ಮೇಲೆ ಹೋಗುತ್ತಿದ್ದೇನೋ ನಿಮಗೆ ತಿಳಿದಿಲ್ಲವೇ? ಏತಕ್ಕಾಗಿ ಕರೆದಿರಿ ಗುರುದೇವ? ನಿನ್ನ ಮಾವನಿಗಾಗಿ ಫಣೀಂದ್ರನ ಮುಖವನ್ನೊಮ್ಮೆ ನೋಡಮ್ಮ. ಮಾವ, 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 ಮಾವನ ಮುಖದಲ್ಲಿ ಈ ತರ ಬಣ್ಣ ಬದಲಾಗಿದೆ ಎಲ್ಲ ಗುರುದೇವ. ಮಾವ, ಮಾವ, ಏನಾಯ್ತು ಮಾವ? ಗುರುದೇವ, ಮಾವ ಹೀಗಾಗಿ ಹೋದರಲ್ಲ ಏಕೆ? ಮಾವ, ಮಾವ, ಎದ್ದೇಳು ಮಾವ. ನಿನ್ನ ಮಾವನ ಶರೀರದಲ್ಲಿರುವ ರಕ್ತವೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಹೆಪ್ಪುಗಟ್ಟುತ್ತಿದೆ.